ಪಿಎಸ್ಐ ಅಕ್ರಮ ನೇಮಕಾತಿ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸಂಚಲನವನ್ನ ಉಂಟು ಮಾಡಿತ್ತು. ಇಂದು ವಿಚಾರಣೆಗೆ ಹಾಜರಾಗುವಂತೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಹಾಗಾದ್ರೆ ಇಂದು ವಿಚಾರಣೆಗೆ ಹಾಜರಾಗ್ತಾರಾ ದಿಗ್ಗಜ ರಾಜಕಾರಣಿಗಳು? ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ, ಅಶ್ವಥ್ ನಾರಾಯಣ್, ಶಾಸಕ ಯತ್ನಾಳ್ ಸೇರಿ 5 ಆಯೋಗದಿಂದ ನೋಟಿಸ್ ನೀಡಲಾಗಿದೆ. ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಬಿ ವೀರಪ್ಪ ನೇತೃತ್ವದ ಪೀಠ ಇಂದು ಖುದ್ದು ಹಾಜರಾತಿ ಮಾಹಿತಿಯಾಗಿ ನೀಡುವಂತೆ ನೋಟಿಸ್ ಅನ್ನ ಕೂಡ ನೀಡಲಾಗಿರುವಂತದ್ದು. ಪಿಎಸ್ಐ 545 ಹುದ್ದೆಗಳ ನೇಮಕಾತಿ ಅಕ್ರಮ ಪ್ರಕರಣದ ವಿಚಾರಣೆಗೆ ಹಾಜರಾಗುವಂತೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ, ಬಿಜೆಪಿ ಶಾಸಕರಾದ ಸಿಎನ್ ಅಶ್ವಥ್ ನಾರಾಯಣ್, ಬಸನಗೌಡ ಪಾಟೀಲ ಯತ್ನಾಳ್, ಮಾಜಿ ಶಾಸಕ ಬಸವರಾಜ ದಡೇಸಗೂರು ಸೇರಿದಂತೆ ಸಮನ್ಸ್ ಅನ್ನ ಜಾರಿ ಮಾಡಲಾಗಿದೆ. ಪಿಎಸ್ಐ ನೇಮಕಾತಿ ಅಕ್ರಮದ ಬಗ್ಗೆ ನಿವೃತ್ತ ನ್ಯಾಯಮೂರ್ತಿ ಬಿ ವೀರಪ್ಪ ನೇತೃತ್ವದ ಏಕಸದಸ್ಯ ಆಯೋಗ ವಿಚಾರಣೆಯನ್ನ ನಡೆಸ್ತಾ ಇದೆ. ಪ್ರಕರಣದ ಬಗ್ಗೆ ಮಾಹಿತಿ ಕಲೆ ಹಾಕೋದಕ್ಕಾಗಿ ಸಮನ್ಸ್ ಅನ್ನ ಜಾರಿ ಮಾಡಿರೋದಾಗಿ ಗೊತ್ತಾಗಿರುವಂತದ್ದು. ಪರೀಕ್ಷೆಯಲ್ಲಿ ಅಕ್ರಮ ಎಸಗಿದ್ದ ಆರೋಪದ ಅಡಿ ಕಾನ್ಸ್ಟೇಬಲ್ ಸಿಎಸ್ ನಾಗೇಶ್ ಗೌಡನನ್ನ ಸಿಐಡಿ ಪೊಲೀಸರು ಬಂಧಿಸಿದ್ರು. ಇದೀಗ ವಿಚಾರಣೆಗೆ ಹಾಜರಾಗ್ತಾರಾ ಅನ್ನುವಂತಹ ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇದೆ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ನಾಗರಾಜ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ಎನು ನಾಗರಾಜ್, 545 ಪಿಎಸ್ಐ ಅಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಎಚ್.ಡಿ. ಕುಮಾರಸ್ವಾಮಿ, ಅಶ್ವಥ್ ನಾರಾಯಣ್ ಸೇರಿದಂತೆ ಇವರೆಲ್ಲರಿಗೂ ಕೂಡ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ, ಸಮನ್ಸ್ ಅನ್ನ ಕೊಡಲಾಗಿರುವಂತದ್ದು. ಎಲ್ಲರೂ ಕೂಡ ಇವತ್ತು ವಿಚಾರಣೆಗೆ ಹಾಜರಾಗ್ತಾರಾ? ಡೀಟೇಲ್ಸ್ ಏನ್ ಲಭ್ಯ ಆಗ್ತಾ ಇದೆ? ಖಂಡಿತ ರಮ್ಯಾ, ಏನು ಇವತ್ತು ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಬಂದು ಮಾಹಿತಿಯನ್ನು ನೀಡಬೇಕು ಅಂತೇಳಿ ಅವರಿಗೆ ಒಂದು ಸಮನ್ಸನ್ನು CRPC 41B ಅಡಿಯಲ್ಲಿ ನೀಡಿರ್ತಕ್ಕಂಥದ್ದು. ಜಸ್ಟಿಸ್ ವೀರಪ್ಪ ಅವರ ನೇತೃತ್ವದಲ್ಲಿ ಏನು ನ್ಯಾಯಾಂಗ ತನಿಖೆ ನಡೀತಾ ಇದೆ, ಇದರ ಭಾಗವಾಗಿ ಅವರಿಗೆ ಒಂದು ಸಮನ್ಸನ್ನು ಜಾರಿ ಮಾಡಿರ್ತಕ್ಕಂಥದ್ದು. ಆದರೆ ಬಹುತೇಕ ಏನು ಶಾಸಕ ಯತ್ನಾಳ್ ಇರ್ಬೋದು, ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಇರ್ಬೋದು, ಮಾಜಿ ಶಾಸಕ ಬಸವರಾಜ ದಡೇಸಗೂರು ಇರ್ಬೋದು, ಇವರು ಯಾರು ಸಹ ವಿಚಾರಣೆಗೆ ಹಾಜರಾಗುವ ಸಾಧ್ಯತೆಗಳು ಬಹಳ ಕಡಿಮೆ ಇರತಕ್ಕಂಥದ್ದು. ಇಲ್ಲಿ ಬಹಳ ಸ್ಪಷ್ಟವಾಗಿ ಅವರಿಗೆ ಜಾರಿ ಮಾಡಿರ್ತಕ್ಕಂಥ ಸಮನ್ಸ್ನಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಏನಂತಂದರೆ, ಇದುವರೆಗೂ ಏನು ಅಭ್ಯರ್ಥಿಗಳ ಒಂದು ವಿಚಾರಣೆ ನಡೆದಿದೆ, ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಬಂಧಿತರಾಗಿದ್ದಂಥ PSI ಇರ್ಬೋದು ಅಥವಾ ಇನ್ಸ್ಪೆಕ್ಟರ್ಗಳಿರ್ಬೋದು, DYSP ಇರ್ಬೋದು, ಇವರ ವಿಚಾರಣೆಗಳು ನಡೆದಿದೆ. ಈ ವೇಳೆಯಲ್ಲಿ ಈ ಒಂದು ಏನು ಅಕ್ರಮ ಆಗಿತ್ತು PSI ನೇಮಕಾತಿಯಲ್ಲಿ, ಇದರ ಬಗ್ಗೆ ನನ್ನ ಹತ್ರ ಒಂದಷ್ಟು ದಾಖಲೆಗಳಿದ್ದಾವೆ ಅಂತೇಳಿ ಈ ನಾಯಕರು ಯಾರು ನೋಟಿಸ್ ಆಗಿದೆ, ಇವರು ಒಂದಷ್ಟು ಮಾಹಿತಿಗಳನ್ನು ಮಾಧ್ಯಮಗಳ ಮುಂದೆ ಸಾರ್ವಜನಿಕವಾಗಿ ಮಾತಾಡಿದ್ದನ್ನು ಆಯೋಗ ಗಮನಿಸಿತ್ತು. ಈ ಹಿನ್ನೆಲೆಯಲ್ಲಿ ನಿಮ್ಮ ಬಳಿ ಏನಾದರೂ ಇದಕ್ಕೆ ಸಂಬಂಧಿಸಿದಂಥ ಸಾಕ್ಷ್ಯಗಳಿದ್ದರೆ ನೀವು ಮಾಧ್ಯಮಗಳ ಮುಂದೆ ಅಥವಾ ಬಹಿರಂಗವಾಗಿ ಸಾರ್ವಜನಿಕ ವೇದಿಕೆಗಳಲ್ಲಿ ನೀಡಿರ್ತಕ್ಕಂಥ ಹೇಳಿಕೆಗಳ ಬಗ್ಗೆ ನಿಮ್ಮ ಬಳಿ ಸಾಕ್ಷಿ ಇದ್ದರೆ ತಂದು ಆಯೋಗಕ್ಕೆ ನೀಡಿ ಅಂತೇಳಿ ಒಂದು ಸಮನ್ಸ್ ಜಾರಿ ಮಾಡಿರ್ತಕ್ಕಂಥದ್ದು. ಒಂದು ವೇಳೆ ಈ ಒಂದು ಸಮನ್ಸ್ಗೆ ಉತ್ತರಿಸುವ ಒಂದು ಏನು ಮನೋಭಾವ ಈ ನೋಟಿಸ್ ಪಡೆದುಕೊಂಡವರಲ್ಲಿದ್ದರೆ ಅವರ ವಕೀಲರ ಮುಖಾಂತರವಾದರೂ ಆ ಒಂದು ಸಾಕ್ಷ್ಯಗಳನ್ನು ಕಳಿಸ್ಬೋದು, ಅಥವಾ ಇದಕ್ಕೆ ನಮ್ಮ ಬಳಿ ಯಾವುದೇ ಸಾಕ್ಷ್ಯಗಳಿಲ್ಲ ಅಂತೇಳಿ ಲಿಖಿತ ಉತ್ತರವನ್ನಾದರೂ ಸಲ್ಲಿಸ್ಬೋದು. ಆದರೆ ಸದ್ಯದ ಮಟ್ಟಿಗೆ ಇವರಿಷ್ಟು ಜನ ಖುದ್ದು ಏನು ಜಸ್ಟಿಸ್ ವೀರಪ್ಪ ಅವರ ಮುಂದೆ ಹಾಜರಾಗಿ ಇದರ ಬಗ್ಗೆ ಸಾಕ್ಷ್ಯವನ್ನು ನೀಡೋದು ಬಹುತೇಕ ಡೌಟ್ ಅನ್ನುವಂತಿರುವಂಥದ್ದು. ರಮ್ಯಾ, ಕಂಪ್ಲೀಟ್ ಮಾಹಿತಿಗಾಗಿ